23rd. What are the consequences of the arms race in the context of arms race in the beginning of the destruction of the world? Is the beginning of destruction of the world. So, arms race is the ಆರ್ಮ್ಸ್ ರೇಸ್ ಅಂತಂದ್ರೆ ಶಸ್ತ್ರಾಸ್ತ್ರಗಳ ಸ್ಪರ್ಧೆ. ಸೊ ಇದರಿಂದ ಆಗುವಂತಹ ಒಂದು ಇಲ್ ಇಫೆಕ್ಟ್, ದುಷ್ಪರಿಣಾಮಗಳು ಏನು ಅಂತ ಕೇಳಿದ್ದಾರೆ. ಮಾರ್ಚ್ 2020 ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಮಕ್ಕಳು. ಆರ್ಮ್ಸ್ ರೇಸ್ ಈಸ್ ದ ಕಾಂಪಿಟೇಷನ್ ಅಮಾಂಗ್ ದ ಕಂಟ್ರೀಸ್ ಫಾರ್ ದ ಪ್ರೊಡಕ್ಷನ್, ಸ್ಟಾಕ್ ಪಿಲ್ಲಿಂಗ್ ಅಂಡ್ ಯೂಸ್ ಆಫ್ ಆರ್ಮ್ಸ್. ಸೊ ಇಲ್ಲಿ ಪ್ರೊಡಕ್ಷನ್, ಉತ್ಪಾದನೆ ಮತ್ತು ಅದರ ಸಂರಕ್ಷಣೆ ಮತ್ತು ಅದನ್ನ ಯೂಸ್ ಮಾಡೋದಕ್ಕೆ, ಉಪಯೋಗಕ್ಕೆ ಇರುವಂತಹ ಸ್ಪರ್ಧೆಯನ್ನ ಏನಂತ ಕರೀತಾರೆ? ಆರ್ಮ್ಸ್ ರೇಸ್ ಅಂತ ಕರೀತಾರೆ ಮಕ್ಕಳು. ಓಕೆ, ಸೊ ಇದರ ಡಿಸ್ಅಡ್ವಾಂಟೇಜಸ್ ಏನು? ಫಿಯರ್, ಭಯ, ಇನ್ಸ್ಟೆಬಿಲಿಟಿ, ಅಸ್ಥಿರತೆ ಅಮಾಂಗ್ ದ ಕಂಟ್ರೀಸ್. ಓಕೆ, ಸೊ ಭಯ ಮತ್ತು ಅಸ್ಥಿರತೆ ಉಂಟು ಮಾಡುತ್ತೆ ಅಮಾಂಗ್ ದ ಕಂಟ್ರೀಸ್, ಹ್ಯಾಸ್ ಇನ್ಕ್ರೀಸ್ ದ ಪಾಸಿಬಿಲಿಟೀಸ್ ಆಫ್ ವಾರ್. ಓಕೆ, ಸೊ ಇವಾಗ ಏನಾಗುತ್ತೆ, ಎಲ್ಲ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡ್ರೆ ಯಾವಾಗಲೂ ಯುದ್ಧದ ಭಯ ಇದ್ದೇ ಇರುತ್ತೆ ಅಲ್ವಾ? ಸೊ ಇಫ್ ದ ಕಂಟ್ರೀಸ್ start stockpiling and use of arms, then there will be fear, instability among the countries. Okay, so this has increased the possibilities of war. Second one, it hinders in achieving world peace. ಜಗತ್ತಿನ ಶಾಂತಿಗೆ ಒಂದು ಧಕ್ಕೆ ತರುತ್ತೆ ಇದು, ಏನು? ಆರ್ಮ್ ರೇಸ್. ಓಕೆ, ನೆಕ್ಸ್ಟ್, ಇಟ್ ಲೀಡ್ಸ್ ಟು ಫಿನಾನ್ಷಿಯಲ್ ಲಾಸ್. ಆರ್ಥಿಕ ನಷ್ಟವನ್ನ ಉಂಟು ಮಾಡುತ್ತೆ. ಓಕೆ, ಆರ್ಥಿಕ ನಷ್ಟ ಮತ್ತು ಆರ್ಥಿಕ ಅಸ್ಥಿರತೆಯನ್ನ ಉಂಟು ಮಾಡುವಂಥದ್ದು. ಇಟ್ ಕ್ರಿಯೇಟ್ಸ್ ಫಿನಾನ್ಷಿಯಲ್ ಲಾಸ್ ಅಂಡ್ ಇಕನಾಮಿಕ್ ಇನ್ಸ್ಟೆಬಿಲಿಟಿ. Former President of USA, Eisenhower, once expressed, this world in arms is not spending money alone. It is spending sweat of its laborers, genius of its scientists, and the hopes of its children. This statement confirms ill effects of arm race. So, ಫಾರ್ಮರ್ ಪ್ರೆಸಿಡೆಂಟ್ ಆಫ್ USA ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ವರ್ಲ್ಡ್ ಆರ್ಮ್ಸ್, ಓಕೆ, ವರ್ಲ್ಡ್ ಇನ್ ಆರ್ಮ್ಸ್ ಅಂದ್ರೆ ಶಸ್ತ್ರಾಸ್ತ್ರಗಳಲ್ಲಿ ಇರುವಂತಹ ಜಗತ್ತು ಯಾವಾಗಲೂ ತನ್ನ ಶಸ್ತ್ರಾಸ್ತ್ರಗಳಲ್ಲಿ ಹಣವನ್ನ ಖರ್ಚು ಮಾಡುತ್ತಾ ಇಲ್ಲ. ತನ್ನ ಬೆವರನ್ನ, ಕಾರ್ಮಿಕರ ಬೆವರನ್ನ, ಸೈಂಟಿಸ್ಟ್ಗಳ ಒಂದು ಬುದ್ಧಿಮತ್ತೆಯನ್ನ ಮತ್ತು ಮಕ್ಕಳ ಒಂದು ಭರವಸೆಯನ್ನ ಅದು ಒತ್ತೆ ಇಡುತ್ತಿದೆ ಅಂತ ಹೇಳಿದ್ದಾರೆ. ಸೊ ಇದರಿಂದ ಏನ್ ತಿಳಿದು ಬರುತ್ತೆ ನಮ್ಗೆ ಮಕ್ಕಳೇ? ವಾಟ್ ಕ್ಯಾನ್ ವಿ know from this statement? That the world, the consequences of the arms, okay, ill effects of the arms.